Hello students, welcome to the lecture series on business regulations. In this video we are going to understand a small concept known as breach of contract. Breach of contract. ಏನಿದು breach of contract ಅಂದರೆ ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ let us try to take an example and see what actually it is. There is a contract between A and B. Let us say there is a contract between A and B. A promises to supply 100 tons of oil to B on 5th June. A ಮತ್ತು B ನಡುವೆ ಒಂದು ಕಾಂಟ್ರಾಕ್ಟ್ ಇದೆ. A ಪ್ರಾಮಿಸ್ ಮಾಡಿದ್ದಾನೆ Bಗೆ ಜೂನ್ 5ನೇ ತಾರೀಕು 100 ಟನ್ಸ್ ಆಫ್ ಆಯಿಲನ್ನು ನಾನು ನಿನಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿ. ಈ ಗೂಡ್ಸನ್ನು ಸಪ್ಲೈ ಮಾಡೋದಕ್ಕೆ A has taken some advance also from B. Now, B, he enters one more contract with C. B ಏನು ಮಾಡ್ತಾನೆ, C ಜೊತೆಗೆ ಇನ್ನೊಂದು ಕಾಂಟ್ರಾಕ್ಟ್ ಎಂಟ್ರಿ ಮಾಡ್ತಾನೆ. He also promises to supply 100 tons of oil to C on same date. ಯಾವ ಆಯಿಲನ್ನು ಸಪ್ಲೈ ಮಾಡ್ತೀನಿ ಅಂತ ಹೇಳಿರೋದು B? B is purchasing that oil from A and he is supplying that to C. On the other hand, B has also taken some advance from C. ಸೊ ಸಿ ಹತ್ರ ಬಿ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದಾನೆ, ಬಿ ಹತ್ರ ಎ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದಾನೆ. ಎ ಹ್ಯಾಸ್ ಟು ಸಪ್ಲೈ ಆಯಿಲ್ ಟು ಬಿ, ದೇರ್ ಆಫ್ಟರ್ ಬಿ ಹ್ಯಾಸ್ ಟು ಸಪ್ಲೈ ಆಯಿಲ್ ಟು ಸಿ. ಓಕೆ, ಸೊ ವಾಟ್ ಹ್ಯಾಪನ್ಸ್ ಆನ್ ದ ಡೇಟ್ ಆಫ್ ಸಪ್ಲೈ, ಯಾವತ್ತಿನ ದಿನ ಆಯಿಲನ್ನು ಸಪ್ಲೈ ಮಾಡಬೇಕೋ ಅವತ್ತೇನಾಗುತ್ತೆ, ಎ ಹಿ ವಿಲ್ ನಾಟ್ ಡೆಲಿವರ್ ದ ಗೂಡ್ಸ್ ಟು ಬಿ. ಎ ಅನ್ನೋನು 5ನೇ ತಾರೀಕಿಗೆ ಆಯಿಲ್ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ, 5ನೇ ತಾರೀಕು ಜೂನ್ಗೆ ಎ ಅನ್ನೋನ ಕೈಯಲ್ಲಿ ಆಯಿಲ್ ಸಪ್ಲೈ ಮಾಡೋಕ್ಕೆ ಆಗೋದಿಲ್ಲ, ಅಥವಾ ಸಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ, ಅಥವಾ ಸಪ್ಲೈ ಮಾಡ್ದಿರ ಸುಮ್ಮನೆ ಇದ್ಬಿಡ್ತಾನೆ. ಸೊ ಈಗೇನಾಗತ್ತೆ, ಬಿ ಅನ್ನೋನು ಅದೇ ಪ್ರಾಮಿಸನ್ನು ಸಿಗೆ ಮಾಡಿದ್ದಾನೆ. ಯಾವಾಗ ಎ ಕೈಯಲ್ಲಿ ಬಿಗೆ ಆಯಿಲ್ ಸಪ್ಲೈ ಮಾಡೋಕ್ಕೆ ಆಗೋದಿಲ್ವೋ, B cannot supply oil to C also. So what is happening? The parties of the contract, they are failing to perform their promises. ಒಂದು ಕಾಂಟ್ರಾಕ್ಟಲ್ಲಿ ವ್ಯಕ್ತಿಗಳು ಯಾವಾಗ ಅವರು ಹೇಳದಂಥ ಮಾತಿನ ಮೇಲೆ ಅವರು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವೋ, when the parties of the contract will not perform their duties and obligations as per the contract, we call it as a breach of the contract. Breach of the contract ಅಂದರೆ ಏನು? ಕಾಂಟ್ರಾಕ್ಟ್ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು ಅವರು ಮಾಡಬೇಕಾದಂತಹ ಡ್ಯೂಟೀಸ್, ಕಾಂಟ್ರಾಕ್ಟಿನ ಪ್ರಕಾರ ಅವರು ಮಾಡಬೇಕಾದಂತಹ ರೆಸ್ಪಾನ್ಸಿಬಿಲಿಟೀಸ್, ಆಬ್ಲಿಗೇಷನ್ಸನ್ನು ಮಾಡದೇ ಹೋದ ಪಕ್ಷದಲ್ಲಿ ಕಾಂಟ್ರಾಕ್ಟು ಬ್ರೀಚ್ ಆಯಿತು ಅಂತ ಹೇಳ್ತಾರೆ, ಕಾಂಟ್ರಾಕ್ಟ್ ಫೇಲ್ಯೂರ್ ಆಯಿತು ಅಂತ ಹೇಳ್ತಾರೆ. ಸೊ ಈ ಬ್ರೀಚ್ ಆದಾಗ ಕಾನ್ಸಿಕ್ವೆನ್ಸಸ್ ಏನು? ವಾಟ್ ಹ್ಯಾಪನ್ಸ್ ವೆನ್ ಎ ಕಾಂಟ್ರಾಕ್ಟ್ ಈಸ್ ಬ್ರೀಚ್ಡ್? ನಾರ್ಮಲಿ ಬ್ರೀಚ್ ಇನ್ ಎ ಕಾಂಟ್ರಾಕ್ಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ದಿ ಫಾಲ್ಟ್ ಆಫ್ ಒನ್ ಪಾರ್ಟಿ. ಕಾಂಟ್ರಾಕ್ಟ್ ಮಾಡಿಕೊಂಡಂತಹ ಇಬ್ಬರು ವ್ಯಕ್ತಿಗಳಲ್ಲಿ ಯಾರ್ದಾದರೂ ಒಬ್ಬರು ಮಾಡುವಂತಹ ತಪ್ಪಿಂದ ಕಾಂಟ್ರಾಕ್ಟು ಬ್ರೀಚ್ ಆಗತ್ತೆ. ತಪ್ಪು ಮಾಡಿದಂತಹ ವ್ಯಕ್ತಿ ಓಕೆ, ಆದರೆ ಕಾಂಟ್ರಾಕ್ಟಲ್ಲಿ ಏನಾಗುತ್ತೆ, ಇಫ್ ಎ ಕಾಂಟ್ರಾಕ್ಟ್ ಈಸ್ ಬ್ರೀಚ್ಡ್, ಸಫರ್ ಆಗೋದು ಯಾರಪ್ಪ ಅಂದರೆ ತಪ್ಪು ಮಾಡದೇ ಇರುವಂತಹ ವ್ಯಕ್ತಿ ಸಫರ್ ಆಗ್ತಾನೆ ಆ ಕಾಂಟ್ರಾಕ್ಟಲ್ಲಿ. ಸಿ ಇನ್ ದಿಸ್ ಎಕ್ಸಾಂಪಲ್, ಎ ಬಿಗೆ ಆಯಿಲ್ ಸಪ್ಲೈ ಮಾಡದೇ ಇರೋದ್ರಿಂದ ಸಫರ್ ಆಗೋದು ಯಾರು? ಬಿ. ಬಿಕಾಸ್ ಎನ ನಂಬ್ಕೊಂಡು ಬಿ ಸಿಗೆ ಗೂಡ್ಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾವಾಗ ಎ ಫೇಲ್ಯೂರ್ ಆಗ್ತಾನೋ, ಬಿ ಆಲ್ಸೋ ಫೇಲ್ಸ್ ಟು ಡೆಲಿವರ್ ದ ಗೂಡ್ಸ್ ಟು ಸಿ, ಆ್ಯಂಡ್ ಸಿ ವಿಲ್ ಕ್ವಶನ್, ಸಿ ವಿಲ್ ಟೇಕ್ ಸಮ್ ಆ್ಯಕ್ಷನ್, ಹಿ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್ ಆನ್ ಬಿ. ಅಟ್ ದ ಸೇಮ್ ಟೈಮ್ ಬಿ ಹ್ಯಾಸ್ ರಿಸೀವ್ಡ್ ಅಡ್ವಾನ್ಸ್, ಆ ಅಡ್ವಾನ್ಸನ್ನು ವಾಪಸ್ ಕೊಡಬೇಕಾಗತ್ತೆ, ಬಿಸ್ನೆಸ್ಸು ಕೂಡ ನಷ್ಟ ಮಾಡ್ಕೋಬೇಕಾಗತ್ತೆ, ಲೀಗಲ್ ಪ್ರೊಸೀಡಿಂಗ್ಸ್ಗೂ ಕೂಡ ತಗೋಬೇಕಾಗತ್ತೆ, ಪೆನಾಲ್ಟಿ ಡ್ಯಾಮೇಜಸ್ಸು ಕೂಡ ಕಟ್ಕೊಡ್ಬೇಕಾಗತ್ತೆ. ಸೊ ಬಿ ವಿಲ್ ಬಿಕಮ್ ದ ಸಫರರ್ ಹಿಯರ್. ಸಿ ವಾಟ್ ಈಸ್ ಹ್ಯಾಪನಿಂಗ್?
ಬಿಕಾಸ್ ಆಫ್ ದ ಬ್ರೀಚ್ ಡನ್ ಬೈ ಎ, ಬಿ ಈಸ್ ಸಫರಿಂಗ್. ಬಿ ಮಾಡಿದಂತಹ ತಪ್ಪಿಂದ ಅವನು ಸಫರ್ ಆಗ್ತಿಲ್ಲ, ಎ ಮಾಡಿದಂತಹ ತಪ್ಪಿಂದ ಬಿ ಸಫರ್ ಆಗ್ತಿದ್ದಾನೆ, ಆ್ಯಂಡ್ ಬಿ ಮಾಡುವಂತಹ ತಪ್ಪಿಂದ ಮತ್ತೆ ಸಿ ಸಫರ್ ಆಗ್ತಾನೆ. ಬಿಕಾಸ್ ಇವನನ್ನು ನಂಬಿಕೊಂಡು ಸಿ ಇನ್ಯಾರಿಗಾದರೂ ಗೂಡ್ಸ್ ಸಪ್ಲೈ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ, ಇನ್ನೊಂದು ಕಾಂಟ್ರಾಕ್ಟ್ ಇರುತ್ತೆ. ಸೊ ದೇರ್ ವಿಲ್ ಬಿ ಎ ಕನೆಕ್ಷನ್ ಬಿಟ್ವೀನ್ ಕಾಂಟ್ರಾಕ್ಟ್ಸ್ ಇನ್ ಎ ಬಿಸ್ನೆಸ್. ಆ ಒಂದು ಚೈನ್ ಲಿಂಕ್ಸಲ್ಲಿ ಯಾರಾದರೂ ಒಬ್ಬರು ಕಾಂಟ್ರಾಕ್ಟ್ಸನ್ನು ಬ್ರೀಚ್ ಮಾಡಿಬಿಟ್ರೆ ದ ಕಾನ್ಸಿಕ್ವೆನ್ಸಸ್ ವಿಲ್ ಬಿ ವೆರಿ ಹ್ಯೂಜ್ ಆನ್ ವೇರಿಯಸ್ ಬಿಸ್ನೆಸ್ ಪಾರ್ಟೀಸ್. ದಟ್ಸ್ ವೈ ಬ್ರೀಚ್ ಆಫ್ ಎ ಕಾಂಟ್ರಾಕ್ಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಬ್ರೀಚ್ ಅಂದರೆ ಏನು, ಬ್ರೀಚ್ ಆದಾಗ ಏನೇನು ಮಾಡ್ಬೋದು, ಯಾವ ರೀತಿಯಾದಂತಹ ಲೀಗಲ್ ಹೆಲ್ಪನ್ನು ತಗೋಬೋದು ಅನ್ನೋದನ್ನು ಈ ಟಾಪಿಕಲ್ಲಿ ನಾವು ನೋಡ್ತೀವಿ. ಆ್ಯಂಡ್ in this example of contract between A and B, A failed to perform the obligations of the contract. A failed. ಅವನು ಫೇಲ್ ಆಗ್ತಾನೆ, ಯಾಕೆಂದರೆ ಅವನು ಮಾಡೋದಿಲ್ಲ, ಮಾಡಬೇಕಾದಂಥ ಡ್ಯೂಟಿಯನ್ನು ಅವನು ಮಾಡದೇ ಹೋದಾಗ he failed. That means A breached the contract. ಕಾಂಟ್ರಾಕ್ಟನ್ನು ಬ್ರೀಚ್ ಮಾಡಿದ ಯಾರು? A. A has breached the contract and B becomes sufferer. There is no mistake on the part of the B, but because of the breach done by A, B will become sufferer. Sufferer ಅನ್ನು ನಾವು aggrieved party ಅಂತ ಹೇಳಿ ಕರಿತೀವಿ. Aggrieved party. A is the breached party, B will be the aggrieved party. On the other hand, if you look at the contract between B and C, B will become the breached party, C will be the aggrieved party. So let's try to understand the meaning of breach of contract. A breach of contract occurs if any party refuses or fails to perform his part of the contract. ಕಾಂಟ್ರಾಕ್ಟ್ ಮಾಡಿಕೊಂಡಿರುವಂತಹ ಇಬ್ಬರು ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು ಅವರು ಮಾಡಬೇಕಾದಂತಹ ಆಬ್ಲಿಗೇಷನ್ಸ್, ಡ್ಯೂಟೀಸ್, ಜವಾಬ್ದಾರಿಗಳು, ನಿರ್ವಹಿಸಬೇಕಾದಂತಹ ಕಾರ್ಯಗಳು ಅವರು ಮಾಡದೇ ಹೋದ ಪಕ್ಷದಲ್ಲಿ ರೆಫ್ಯೂಸಸ್ ಆರ್ ಫೇಲ್ಸ್ ಟು ಪೆರ್ಫಾರ್ಮ್. ಇಫ್ ಹಿ ಫೇಲ್ಸ್ ಟು ಪೆರ್ಫಾರ್ಮ್ ದಿ ಆಬ್ಲಿಗೇಷನ್ಸ್ ಆಸ್ ಪರ್ ದ ಕಾಂಟ್ರಾಕ್ಟ್, ದೆನ್ ವಿ ಕಾಲ್ ಇಟ್ ಆಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಈ ಬ್ರೀಚ್ ಆಫ್ ಕಾಂಟ್ರಾಕ್ಟಲ್ಲಿ 2 ಟೈಪ್ಸು. One is anticipatory breach, the other one is actual breach. Breach of a contract can be of 2 types. One is anticipatory breach and the second one is actual breach. What is anticipatory breach? You might have heard this word very frequently. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ ಅನ್ನೋಂಥ ಟೈಮಲ್ಲಿ ಆಂಟಿಸಿಪೇಟರಿ ಬೇಯ್ಲನ್ನು ತಗೊಂಡಿಟ್ಕೊಂಡಿರ್ತಾರೆ. ಆಂಟಿಸಿಪೇಟರಿ ಬೇಲ್ ಅಂದರೆ ಏನು? ಅರೆಸ್ಟ್ ವಾರೆಂಟ್ ತಗೊಂಡು ಪೊಲೀಸವರು ಬಂದಾಗ ನಾವು ಅವರಿಗೆ ಬೇಲ್ ತೋರಿಸ್ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ ನೀವು ಅಂತ ಹೇಳುವಂಥದ್ದು. ದಟ್ ಮೀನ್ಸ್ ಬಿಫೋರ್ ಗೆಟಿಂಗ್ ಅರೆಸ್ಟೆಡ್ ಯು ಆರ್ ಗೆಟಿಂಗ್ ದ ಬೇಲ್. ಇಲ್ಲೂ ಅಷ್ಟೇ ಆಂಟಿಸಿಪೇಟರಿ ಬ್ರೀಚ್ ಅಂದರೆ ಏನು? ಆಂಟಿಸಿಪೇಟರಿ ಬ್ರೀಚ್ ಅಕ್ಕರ್ಸ್ ವೆನ್ ಎ ಪಾರ್ಟಿ ಡೆಮಾನ್ಸ್ಟ್ರೇಟ್ಸ್ ಹಿಸ್ ಇಂಟೆನ್ಷನ್ ಟು ಬ್ರೇಕ್ ಎ ಕಾಂಟ್ರಾಕ್ಟ್. ವೆನ್ ಎ ಪಾರ್ಟಿ ಡೆಮಾನ್ಸ್ಟ್ರೇಟ್ಸ್ ಹಿಸ್ ಇಂಟೆನ್ಷನ್. ಇಂಟೆನ್ಷನ್ ಅಂದರೆ ಏನು? ಈ ಕಾಂಟ್ರಾಕ್ಟು ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನು ಗೂಡ್ಸ್ ಸಪ್ಲೈ ಮಾಡೋಕ್ಕಾಗಲ್ಲ, ಅಥವಾ ನಾನು ಕ್ಯಾಶ್ ಪೇಮೆಂಟ್ ಮಾಡೋಕ್ಕಾಗಲ್ಲ, ಅಥವಾ ನಾನು ಕಾಂಟ್ರಾಕ್ಟಿನ ಪ್ರಕಾರ ನಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಅವನು ಡೆಮಾನ್ಸ್ಟ್ರೇಟ್ ಮಾಡ್ತಾನೆ. ಡೆಮಾನ್ಸ್ಟ್ರೇಟ್ ಮಾಡ್ತಾನೆ ಅಂತಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಇನ್ನೊಬ್ಬ ಪಾರ್ಟಿಗೆ ಗೊತ್ತಾಗೋ ಥರ ನಡ್ಕೊಳ್ತಾನೆ. ಅಂದರೆ he will not either use vocal or written confirmation is not required. ಅವನೇನು ಬರ್ಕೊಡ್ಬೇಕಾಗಿಲ್ಲ, ನಾನು ಈ ಕಾಂಟ್ರಾಕ್ಟನ್ನು ಬ್ರೀಚ್ ಮಾಡ್ತೀನಿ, ನನ್ನ ಕೈಲಿ ಗೂಡ್ಸ್ ಸಪ್ಲೈ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಅವನು ರಿಟರ್ನ್ ಆಗೋ ಓರಲ್ ಆಗೋ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಟ್ he demonstrates his intention. ಸಪ್ಲೈ ಮಾಡೋ ಟೈಮ್ಗೆ ಗೂಡ್ಸ್ ಸಪ್ಲೈ ಮಾಡದೇ ಇರೋಂತಹ ಒಂದು ಕೆಲಸವನ್ನು, ಈಗ 10 ಗಂಟೆಗೆ ಗೂಡ್ಸ್ ಬರುತ್ತೆ ಅಂತ ಹೇಳಿರ್ತಾರೆ, 10 ಗಂಟೆವರೆಗೂ ಗೂಡ್ಸ್ ಬಂದಿಲ್ಲ, 11 ಗಂಟೆ ಆಯಿತು ಬಂದಿಲ್ಲ, 12 ಗಂಟೆ ಆಯಿತು ಬಂದಿಲ್ಲ ಅಂದರೆ ಏನು? he has not performed. Anticipatory breach here is a one where a party demonstrates his intention to breach a contract or break a contract. ಈಗ ನಾಳೆ ಬೆಳಗ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾನೆ ಒಬ್ಬ ಪಾರ್ಟಿ, ಅವನೇನು ಮಾಡ್ತಾನೆ, ಇವತ್ತು ರಾತ್ರಿ ವಿದೇಶಕ್ಕೆ ಬೇರೆ ದೇಶಗಳಿಗೆ ಹೋಗ್ಬಿಡ್ತಾನೆ.
So if he is going to other countries today night, it is guaranteed that he will not come back tomorrow morning and he will not pay. So ಅವನು ದುಡ್ಡು ಕೊಡಲ್ಲ ಅಂತ ಹೇಳಿಲ್ಲ, ಕಾಂಟ್ರಾಕ್ಟ್ ಪರ್ಫಾರ್ಮ್ ಮಾಡಲ್ಲ ಅಂತ ಹೇಳಿಲ್ಲ, ಆದರೆ ಅವನು ಮಾಡುವಂತಹ ಬೇರೆ ಕೆಲಸಗಳಿಂದ ನಮಗೆ ಗೊತ್ತಾಗತ್ತೆ ದಟ್ ಹೀ ಈಸ್ ಗೋಯಿಂಗ್ ಟು ಬ್ರೀಚ್ ದಿ ಕಾಂಟ್ರಾಕ್ಟ್. ಈಗ ಯಾರೋ ನಮಗೆ ದುಡ್ಡು ಕೊಡಬೇಕಾಗಿರುತ್ತೆ ಕಾಂಟ್ರಾಕ್ಟಿನ ಪ್ರಕಾರ, ನಾಳೆ ಕೊಡಬೇಕಾಗಿರುತ್ತೆ. ಇವತ್ತೇನು ಮಾಡ್ತಾನೆ ಅವನು, ಇನ್ಸಾಲ್ವೆನ್ಸಿ ಪಿಟಿಷನ್ ಮಾಡ್ಕೊಳ್ತಾನೆ. ವಾಟ್ ಡು ಯು ಮೀನ್ ಬೈ ಇನ್ಸಾಲ್ವೆನ್ಸಿ ಪಿಟಿಷನ್? ಬ್ಯಾಂಕ್ರಪ್ಸಿ ಅಂದರೆ ನನ್ನ ಕೈಯಲ್ಲಿ ಸಾಲಗಳು ತೀರ್ಸೋದಕ್ಕಾಗೋದಿಲ್ಲ ಅಂತ ಕೋರ್ಟಲ್ಲಿ ಒಂದು ರಿಕ್ವಿಸಿಷನನ್ನು ಮಾಡ್ಕೊಳ್ತಾನೆ. ದಟ್ ಮೀನ್ಸ್ ನನ್ನ ಕೈಲಿ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಅವ್ನು ಕೋರ್ಟಲ್ಲಿ ಇನ್ಸಾಲ್ವೆನ್ಸಿ ಅಪ್ಲೈ ಮಾಡ್ಕೊಂಡಿದ್ದಾನೆ ಅಂತಂದರೆ ನಮಗದು ಕ್ಲಿಯರ್ ಇಂಡಿಕೇಶನ್ ದಟ್ he is not going to perform the contract. ಸೊ ಓರಲ್ ಆಗಿ ಅಥವಾ ರಿಟರ್ನ್ ಆಗಿ ಹೇಳದಿರನೆ ಕಾಂಟ್ರಾಕ್ಟನ್ನು ಬ್ರೀಚ್ ಮಾಡ್ತಾ ಇದ್ದೀನಿ, ಮಾಡೋಕ್ಕೆ ಹೋಗ್ತಿದ್ದೀನಿ ಅನ್ನೋ ಒಂದು ಸಿಗ್ನಲ್ಸನ್ನು ಅವನು ಪಾಸ್ ಮಾಡ್ತಾನೆ. ಆವಾಗ ನಾವು ಅದನ್ನು ಆ್ಯಂಟಿಸಿಪೇಟರಿ ಬ್ರೀಚ್ ಅಂತ ತಗೊಂಡು, ಬೈ ಡಿಕ್ಲೇರಿಂಗ್ ಎನ್ ಆ್ಯಂಟಿಸಿಪೇಟರಿ ಬ್ರೀಚ್ ದಿ ಅದರ್ ಪಾರ್ಟಿ, ಕೌಂಟರ್ ಪಾರ್ಟಿ ಅದರ್ ಪಾರ್ಟಿ ಅಂದರೆ ದಿ ಅಗ್ರೀವ್ಡ್ ಪಾರ್ಟಿ, ತಪ್ಪು ಮಾಡದೇ ಇರೋವಂಥ ಒಬ್ಬ ವ್ಯಕ್ತಿ ಸಫರ್ ಆಗ್ತಾನಲ್ಲ ಕಾಂಟ್ರಾಕ್ಟಲ್ಲಿ, ಅವನನ್ನು ಕೌಂಟರ್ ಪಾರ್ಟಿ ಅಂತೀವಿ. ಕೌಂಟರ್ ಪಾರ್ಟಿ ಮೇ ಬಿಗನ್ ಲೀಗಲ್ ಆ್ಯಕ್ಷನ್ ಇಮಿಡಿಯೇಟ್ಲಿ. ಅವ್ನು ಲೀಗಲ್ ಆ್ಯಕ್ಷನ್ ತಗೋಬೋದು, ಅವನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕುವಂಥದ್ದು, ಕಂಪ್ಲೇಂಟ್ ಕೊಡುವಂಥದ್ದು, ಆ ಆ್ಯಕ್ಷನನ್ನು ಅವನು ತಗೋಬೋದು. ಸೊ ಬಿಫೋರ್ ದಿ ಆ್ಯಕ್ಚುಯಲ್ ಟೈಮ್ ಆಫ್ ಪರ್ಫಾರ್ಮಿಂಗ್ ದ ಕಾಂಟ್ರಾಕ್ಟ್, ಇಫ್ ದ ಪಾರ್ಟಿ ಡೆಮಾನ್ಸ್ಟ್ರೇಟ್ಸ್ ಹಿಸ್ ಇಂಟೆನ್ಷನ್ to breach the contract, we call it as anticipatory breach. ಈಗ ಲೆಟ್ ಅಸ್ ಸೇ ಒಂದಿಬ್ಬರು, ಒಬ್ಬ ಹುಡುಗ ಒಬ್ಬ ಹುಡುಗಿ ಇದ್ದಾನೆ. ಆ ಹುಡುಗಿ ನಾಳೆ ಈ ಹುಡುಗನನ್ನು ಮದುವೆ ಮಾಡ್ಕೋಬೇಕು, ನಾಳೆ ಪ್ರಾಮಿಸ್ ಮಾಡಿರ್ತಾಳೆ ನಾಳೆ ದಿನ ಮದುವೆ ಆಗ್ತೀನಿ ಅಂತ. ನಾಳೆ ದಿನ ಮದುವೆ ಆಗ್ತೀನಿ ಅಂತ ಹೇಳಿದ್ದಂಥ ಹುಡುಗಿ ಇವತ್ತು ರಾತ್ರಿನೇ ಇನ್ನೊಬ್ಬನನ್ನು ಮದುವೆ ಆಗಿಬಿಟ್ರೆ ವಾಟ್ ಹ್ಯಾಪನ್ಸ್? ಇಟ್ ಈಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಇವತ್ತು ರಾತ್ರಿ ಇನ್ನೊಬ್ಬನನ್ನು ಮದುವೆ ಆಗಿಬಿಟ್ಟಿದ್ದಾಳೆ ಅಂದರೆ ನಾಳೆ ಮತ್ತೆ ನಮ್ಮ ಮದುವೆಗೆ ಬರಲ್ಲ ಅವಳು, ಆಯಿತು ಅವಳ ಕತೆ ಅಂತ ಅಲ್ವಾ. ದಟ್ ಈಸ್ ದ ಎಕ್ಸಾಂಪಲ್ ಗಿವನ್ ಹಿಯರ್. ಫಾರ್ ಎಕ್ಸಾಂಪಲ್, ರಾಜೇಶ್ ಅಗ್ರೀಸ್ ಟು ಮ್ಯಾರಿ ಶಾಂತಾ. ಬಿಫೋರ್ ದ ಡೇಟ್ ಆಫ್ ಮ್ಯಾರೇಜ್ ರಾಜೇಶ್ ಹರ್ಡ್ ದಟ್ ಶಾಂತಾ ಈಸ್ ಗೋಯಿಂಗ್ ಟು ಮ್ಯಾರಿ ಸುಧರ್ಮನ್. ರಾಜೇಶನ ಮಾಡ್ಕೊಳ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟು ಸುಧರ್ಮನನ್ನು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಂದರೆ ಅವಳು ಹೇಳಲಿಲ್ಲ ಏನೂ, ನಿನ್ನನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಏನೂ ಹೇಳ್ದಿರಾನೆ ಇನ್ನೊಬ್ಬನ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಅರ್ಥ ಏನು? ಶಿ ಹ್ಯಾಸ್ ಬ್ರೀಚ್ಡ್ ದಿ ಕಾಂಟ್ರಾಕ್ಟ್. ಅದನ್ನು ನಾವು ಆ್ಯಂಟಿಸಿಪೇಟರಿ ಬ್ರೀಚ್ ಅಂತ ಹೇಳಿ ಕರಿತೀವಿ. ದಿ ಅದರ್ ಒನ್ ಈಸ್ ಆ್ಯಕ್ಚುಯಲ್ ಬ್ರೀಚ್. ಬಿಫೋರ್ ದ ಟೈಮ್ ಆಫ್ ಪರ್ಫಾರ್ಮೆನ್ಸ್ ಇಫ್ ಯು ಕಮ್ ಟು ನೋ ದಟ್ ದಿ ಪಾರ್ಟೀಸ್ ಆರ್ ಗೋಯಿಂಗ್ ಟು ಬ್ರೀಚ್ ದಿ ಕಾಂಟ್ರಾಕ್ಟ್, ಅದನ್ನು ಆ್ಯಂಟಿಸಿಪೇಟರಿ ಬ್ರೀಚ್ ಅಂತೀವಿ. ಅಂದರೆ ಪರ್ಫಾರ್ಮೆನ್ಸ್ ಟೈಮ್ಗಿಂತ ಮೊದಲೇ ಗೊತ್ತಾಗ್ಬಿಡುತ್ತೆ ನಮಗೆ, ಪರ್ಫಾರ್ಮೆನ್ಸ್ ಟೈಮ್ಗಿಂತ ಮೊದಲೇ ಗೊತ್ತಾಗ್ಬಿಡುತ್ತೆ ಬ್ರೀಚ್ ಆಗ್ತಿದೆ ಅಂತ. Actual breach means at the time of performance. At the time of performance. Again, actual breach will also be of two types. One is on due date of performance during the course of performance. On due date of performance during the course of performance. Andre ಏನು? If any party to contract refuses or fails to perform his part, ಕಾಂಟ್ರಾಕ್ಟಲ್ಲಿರುವಂಥ ಒಬ್ಬ ವ್ಯಕ್ತಿ ಆ ಕಾಂಟ್ರಾಕ್ಟಿನ ಸಮಯ ಬಂದಾಗ, ಈಗ ಯಾವುದೋ ಒಂದು ಡೇಟ್ಗೆ ಮಧ್ಯಾಹ್ನ 12 ಗಂಟೆಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದಂಥ ಒಬ್ಬ ವ್ಯಕ್ತಿ ಅವತ್ತಿನ ದಿನ ದುಡ್ಡು ಕೊಡಬೇಕಾದಂಥ ಟೈಮಿಗೆ ಬಂದ್ಬಿಟ್ಟು ನನ್ನ ಕೈಲಿ ಕೊಡೋಕ್ಕಾಗಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಪೇ, ಐ ಆಮ್ ಅನೇಬಲ್ ಟು ಪೇ ಅನ್ನೋದನ್ನು ಹೇಳಿದಾಗ ಆನ್ ಡ್ಯೂ ಡೇಟ್ ಅಂದರೆ ಕೊಡಬೇಕಾದಂತಹ ಟೈಮಲ್ಲೇ ಕರೆಕ್ಟಾಗಿ ಬಂದು ಹೇಳ್ತಾನೆ, ಅದನ್ನೇ ನಾವು ಆನ್ ಡ್ಯೂ ಡೇಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಅದೇ ಆ್ಯಂಟಿಸಿಪೇಟರಿ ಬ್ರೀಚ್ ಆದರೆ, ಈಗ 8ನೇ ತಾರೀಕು ದುಡ್ಡು ಕೊಡಬೇಕು ಅಂದರೆ ಅವನು 7ನೇ ತಾರೀಕು 6ನೇ ತಾರೀಕು 5ನೇ ತಾರೀಕು ಮೊದಲೇ ನಮಗೆ ಹೇಳ್ಬಿಡ್ತಾನೆ, ನೋಡಿ 8ನೇ ತಾರೀಕು ನನ್ನ ಕೈಲಿ ಕೊಡೋಕ್ಕಾಗೋದಿಲ್ಲ, ನನಗೆ ಇನ್ನೊಂದು ಡೇಟ್ ಕೊಡಿ, ಬೇರೆ ಟೈಮ್ ಕೊಡಿ, ಅಥವಾ ಇನ್ನೇನೋ ಒಂದು ಅರೇಂಜ್ಮೆಂಟನ್ನು ಮಾಡ್ತಾನೆ. ಸೊ before the date of performance, before the date of performing a contract, if breach happens, we call it as anticipatory breach. Actual breach andre breach happening at the time of performance, exact time. ಮದುವೆಗೆ 10:35ಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಅಂತಂದರೆ 10:35ಕ್ಕೆ ಹುಡುಗಿ ಇಲ್ಲ, ಪಾಪ ಹುಡುಗ ತಾಳಿ ಕೈಯಲ್ಲಿ ಇಟ್ಕೊಂಡು ಕಾಯ್ಕೊಂಡಿದ್ದಾನೆ. ಸೊ ಅಂದರೆ ಅಟ್ ದ ಟೈಮ್ ಆಫ್ ಪರ್ಫಾರ್ಮಿಂಗ್,
ಅದೇ ಬಿಫೋರ್ ನೈಟ್ 2 days ಬಿಫೋರ್ ಅನ್ನೋ ಗೊತ್ತಾಗ್ಬಿಟ್ರೆ ಅವಳು ಬರಲ್ಲ ಅಂತ, ಅದು ಆಂಟಿಸಿಪೇಟರಿ ಬ್ರೀಚ್. ನಾವು ಈ ಸೆಕೆಂಡ್ ಟೈಪ್ ಆಫ್ ಆ್ಯಕ್ಚುಯಲ್ ಬ್ರೀಚ್ ಇದೆಯಲ್ಲ, ಡ್ಯೂರಿಂಗ್ ದ ಕೋರ್ಸ್ ಆಫ್ ಪರ್ಫಾರ್ಮೆನ್ಸ್. ಈ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಏನು, ಮದುವೆ ಟೈಮ್ಗೆ ಹುಡುಗಿ ಬಂದಿದ್ದಾಳೆ, ಕೂತ್ಕೊಂಡಿದ್ದಾಳೆ, ಮದುವೆ ನಡೀತಾ ಇದೆ, ಇನ್ನೇನು ತಾಳಿ ಕಟ್ಟೋ ಟೈಮ್ಗೆ ನನಗೆ ಬೇಡ ಅಂತ ಅಲ್ಲಿಂದ ಓಡೋಗ್ತಾಳೆ. ದಟ್ ಈಸ್ ಕಾಲ್ಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪರ್ಫಾರ್ಮೆನ್ಸ್. ಅಂದರೆ ಲೆಟ್ ಅಸ್ ಸೇ ಈಗ ಯಾರೊಬ್ಬರು ನಮ್ಮ ಒಂದು ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ, ಕೆಲಸ ಶುರು ಮಾಡಿದ್ದಾರೆ, ಒಂದು 1 or 2 hours ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸಡನ್ಲಿ ನಮಗೆ ಅವ್ರು ಮಾಡ್ತಿರೋಂಥ ಕೆಲಸ ಇಷ್ಟ ಆಗಲ್ಲ. ಸೊ ಅವಾಗ ಏನು ಮಾಡ್ಬೋದು, ನಾವು ಬೇಡ ಅನ್ಬೋದು, ಅಥವಾ ಅವ್ರಿಗೆ ನಮ್ಮ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ, ಮಧ್ಯದಲ್ಲಿ ಬಿಟ್ಟು ಹೋಗುವಂಥದ್ದು ಆಗ್ಬೋದು. ಸೊ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪರ್ಫಾರ್ಮೆನ್ಸ್, ಇಫ್ ಎನಿ ಪಾರ್ಟಿ ಹ್ಯಾಸ್ ಪರ್ಫಾರ್ಮ್ಡ್ ಎ ಪಾರ್ಟ್ ಆಫ್ ದ ಕಾಂಟ್ರಾಕ್ಟ್, has performed a part of the contract and then refuses or fails to perform the remaining part of the contract, it is called actual breach during the course of performance. ಈಗ ನಾವು ಆಗಲೇ ಹೇಳಿದಂಥ ಒಂದು ಎಕ್ಸಾಂಪಲಲ್ಲಿ 100 tons ಆಫ್ ಆಯಿಲನ್ನು ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಂಥ ವ್ಯಕ್ತಿ 40 tons ಆಫ್ ಆಯಿಲ್ನ ಮಾತ್ರ ಸಪ್ಲೈ ಮಾಡಿಬಿಟ್ಟು ಇನ್ ರಿಮೈನಿಂಗ್ 60 tons ನನ್ನ ಕೈಯಲ್ಲಿ ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರೆ ದಟ್ ಕಮ್ಸ್ ಅಂಡರ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪರ್ಫಾರ್ಮೆನ್ಸ್. ಅಂದರೆ ಕಾಂಟ್ರಾಕ್ಟನ್ನು ಪರ್ಫಾರ್ಮ್ ಮಾಡ್ತಿದ್ದಾನೆ, ಪಾರ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂತ ಬೇಕಾದ್ರೆ ಹೇಳ್ಬೋದು. ಇದನ್ನು ಡ್ಯೂರಿಂಗ್ ದ ಕೋರ್ಸ್ ಆಫ್ ಪರ್ಫಾರ್ಮೆನ್ಸನ್ನು ಪಾರ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂತಲೂ ಹೇಳ್ಬೋದು. ಸೊ ಒನ್ಸ್ ಅಗೇನ್, ವಾಟ್ ಈಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್? ಇಟ್ ಈಸ್ ದಿ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದ ಪಾರ್ಟಿ ಟು ಪರ್ಫಾರ್ಮ್ ಹಿಸ್ ಆಬ್ಲಿಗೇಷನ್ಸ್ ಆ್ಯಸ್ ಪರ್ ದ ಕಾಂಟ್ರಾಕ್ಟ್. ಅದನ್ನೇ ನಾವು ಬ್ರೀಚ್ ಅಂತ ಹೇಳಿ ಕರಿತೀವಿ. ಬ್ರೀಚ್ ಮಾಡುವಂತಹ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ, ಕಾಂಟ್ರಾಕ್ಟಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾರಿರ್ತಾರೆ ಅವರಿಗೆ, ದಿ ಅಗ್ರೀವ್ಡ್ ಪಾರ್ಟಿಗೆ, ದಿ ಕೌಂಟರ್ ಪಾರ್ಟಿಗೆ ಡ್ಯಾಮೇಜಸ್ ಆಗುವಂತಹ ಚಾನ್ಸಸ್ಸು, ನಷ್ಟ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಆ ಕೌಂಟರ್ ಪಾರ್ಟಿ, ಅಗ್ರೀವ್ಡ್ ಪಾರ್ಟಿ ಯಾವ ರೀತಿಯಾದಂತಹ ರೆಮಿಡೀಸನ್ನು ತಗೋಬೋದು ಅನ್ನೋದು ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್.